ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಅಫ್ಕೋರ್ಸ್ ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಖುಷಿ ಆಗತ್ತೆ. ನಿಮ್ಮೆಲ್ಲರ ಅಪಾರ ಪ್ರೀತಿ ಸಹಕಾರ ಯಾವಾಗ್ಲೂ ಹೀಗೆ ಇರಲಿ. ಧನ್ಯವಾದಗಳು ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದೀವಿ. ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ. ಎಲ್ಲೋ ನೆನ್ನೆ ಮೊನ್ನೆ ನಡೆದ ಹಾಗಿದೆ ಈವೆಂಟ್. ಅಷ್ಟು ಬೇಗ ನಾವು ಟೀಸರ್ ಲಾಂಚಿಗೆ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಊಹಿಸಿರ್ಲಿಲ್ಲ. ಹಾಗೆ ಪೆನ್ ಡ್ರೈವ್ ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡಬೇಕಾಗಿಲ್ಲ, ನೀವು ಸಿನಿಮಾನೇ ನೋಡಬೇಕು. ಪೆನ್ ಡ್ರೈವ್ ನಲ್ಲಿ ಏನೇನು ಇನ್ಕ್ಲೂಡ್ ಮಾಡಬೇಕೋ ಡೇವಿಡ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಸೊ ಫಸ್ಟ್ ಶಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಶಾರ್ಟ್ ನೋಡಿ ನಾನು ಆಕ್ಚುಲಿ ಒಂದು ಸ್ವಲ್ಪ ಸರ್ಪ್ರೈಸ್ ಆದೆ. ಯಾರು ಅಂತಾನೆ ಗೊತ್ತಾಗ್ತಿಲ್ಲಲ್ಲ, ಎಲ್ಲ ಪ್ರಶ್ನೆ ಫಸ್ಟ್ ನನ್ನ ಮೇಲೆ ಬರುತ್ತೆ ಅಂತ. ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನಾಗೇಶ್ ಸರ್ ಆಗಿರಬಹುದು, ನಮ್ಮ ಸ್ವಾಮಿ ಸರ್ ಆಗಿರಬಹುದು, ಅಸೋಸಿಯೇಟ್ಸ್ ಆಗಿರಬಹುದು, ಎಲ್ಲರನ್ನು ತುಂಬಾ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ. ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂತದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ರೆ ಅಫ್ಕೋರ್ಸ್ ನಮ್ಮ ಜೊತೆ ಮಾಡಿದಂತಹ ಕಿಶನ್ ಅವರು ಅಂಡ್ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ ಶೂಟಿಂಗ್ ನಲ್ಲಿ. ಅದಾದ ನಂತರ ನಾನು ಮಾತಾಡಕ್ ಸಿಕ್ಕಿದ್ದು ಅಥವಾ ನೋಡಕ್ ಸಿಕ್ಕಿರುವಂತದ್ದು ರಾಧಿಕಾ ಅವರಾಗಿರ್ಬೋದು, ಅರ್ಚನಾ ಅವರಾಗಿರ್ಬೋದು, ಕರಿಸುಬ್ಬು ಸರ್ ಆಗಿರ್ಬೋದು. ಸೊ ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಏನಂತಾರೆ ಒಂದು ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ಇವತ್ತೊಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾವಿಯಲ್ ಆಗಿ ನಮ್ಮ ಡೇವಿಡ್ ಸರ್ ಕಾಲು ಹೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದೀವಿ ಅಂತಂದ್ರೆ ಅವ್ರು ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮಗೆ ಶೂಟಿಂಗ್ ಸ್ಪಾಟ್ ನಲ್ಲಿ. ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರ್ಬೋದು, ಲಯನ್ ಸರ್ ಆಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬಹುದು, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇದೇ ರೀತಿಯಾದ ಟೀಮ್ ಎಲ್ಲ ಆರ್ಟಿಸ್ಟ್ಗಳಿಗೂ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ಬಿಕಾಸ್ ಸೆಟ್ ನಲ್ಲಿ ಏನೂ ಒಂದು ತೊಂದರೆ ಆಗ್ದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ. ಮಕ್ಕಳನ್ನ ಹೇಗೆ ನೋಡ್ಕೋತಾರೋ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಏನೋ ಸರಿ ಪ್ರಶ್ನೆ ಕೇಳ್ಬೇಕಂತ ವೇಟ್ ಮಾಡ್ತಿದ್ದೀರಾ ಇಲ್ವಾ? ಓಕೆ, ನನ್ನ ಪಾತ್ರ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ ಅಂಡ್ ಒಂದು ಸಾಂಗ್ ಅಲ್ಲಿ ಕೂಡ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್. ಒಂದು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ, ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು. ಅದ್ರ ಜೊತೆಗೆ ಮೊದಲನೇ ಬಾರಿಗೆ ಇಷ್ಟೆಲ್ಲ ಫೈಟ್ ಮಾಡಿ ನಾನು ಒಂದು ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಐ ಆಮ್ ಶ್ಯೂರ್ ಅಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎಲ್ಲರೂ ಅದನ್ನ ತುಂಬಾ ಇಷ್ಟಪಡ್ತಾರೆ ಅಂಡ್ ಪೆನ್ ಡ್ರೈವ್ ನ ತುಂಬಾ ಆದರದಿಂದ ಸ್ವಾಗತಿಸ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಯಾವ ತರ ಸರ್? ಕ್ಯಾರೆಕ್ಟರ್ ಬಂದು ಪೊಲೀಸ್, ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್. ಸಾಂಗ್ ಯಾಕೆ ಬರುತ್ತೆ, ಹೇಗ್ ಬಂತು ಅನ್ನೋದನ್ನ ನೀವು ಡೇವಿಡ್ ಅವ್ರನ್ನೇ ಕೇಳಬೇಕು. ಸರ್, ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಲ್ಲಿ ಯಾವ ಪೊಲೀಸ್ ಆಫೀಸರ್ನ ಕೇಳ್ತಿದ್ದೀರಾ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಈ ಒಂದು ಪೊಲೀಸ್ ಆಫೀಸರ್ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುವಂತ ಪೊಲೀಸ್ ಆಫೀಸರ್. ಆ ಪೊಲೀಸ್ ಆಫೀಸರ್ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರ್ಬಹುದು, ಚಾಲೆಂಜಸ್ ಆಗಿರ್ಬಹುದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೀವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ತಂದಂತ ವಿಷಯ. ನಾನು ಯಾವಾಗ್ಲೂ ಸಣ್ಣ ವಯಸ್ಸಿಂದ ನಾನು ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ. ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡೆಲ್ ಅಂತಂದ್ರೆ ಅದು ಮಾಲಾಶ್ರೀ ಮ್ಯಾಮ್ ಅವರು. ಇನ್ನೊಂದು ವಿಷಯ ಯಾಕೆ ಅವ್ರು ನನಗೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂತಂದ್ರೆ ನನ್ನ ಮತ್ತೆ ಅವರ ಡೇಟ್ ಆಫ್ ಬರ್ತ್ ಒಂದೇ ಇದೆ. ಅಂದ್ರೆ August 10th ಅವ್ರ ಬರ್ತ್ಡೇ, ಸೊ August 10th ನನ್ನ ಬರ್ತ್ಡೇ. ಸೊ ಇದಕ್ಕೆ ನಾನು ಸ್ಕೂಲಲ್ಲಿ ಇದ್ದಾಗ್ಲೂ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ನಾನು ಅದು ಕಾಲಮ್ ಅಲ್ಲೆಲ್ಲ ಬರ್ತಿತ್ತಲ್ಲ, ಸೊ ಡೇಟ್ ಅಷ್ಟೇ ಸರ್, ಹಂಗೆಲ್ಲ ಕೇಳಬಾರ್ದು, ಸುಮ್ನಿರಿ ಸರ್ ನೀವು. ಅವ್ರ ರೋಲ್ ಮಾಡೆಲ್ ನಾನು ಸ್ಕೂಲಲ್ಲಿ ಇದ್ದೆ. ಆ ಕಾಲಮ್ ಅಂದ್ರೆ ಪೇಪರ್ ಕಾಲಮ್ ನಲ್ಲಿ ಯಾವಾಗ್ಲೂ ಬರ್ತ್ಡೇ ವಿಶ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಂದೇ ಬರುತ್ತೆ ಅಂತ ನಾನು ಒಂದು ಕನ್ಸು ಕಾಣ್ತಾ ಇದ್ದೆ. ಅದೊಂಥರ ಇವತ್ತಿಗೆ ನನ್ಸಾಗಿದೆ. ಅಂಡ್ ಅಂತ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಂಡಿದ್ದಂಥವ್ರ ಜೊತೆನಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂದ್ರೆ ಅದು ಸೆಬಾಸ್ಟಿಯನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ. ಹಿ ಹಸ್ ಟ್ರೀಟೆಡ್ ಅಸ್ ವೆರಿ ವೆಲ್ ಅಂಡ್ ಈ ತರದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ತನ್ವಿ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದ ದಿನ. ಪೆನ್ ಡ್ರೈವು ನಾವು ಸ್ಟಾರ್ಟ್ ಮಾಡಿದ್ವಿ. ಅದೇ ರಭಸದಲ್ಲಿ ನಮ್ಮ ನಿರ್ಮಾಪಕರ ದಸೆಯಿಂದ ಒಂದೇ ಶೆಡ್ಯೂಲ್ನಲ್ಲಿ ಮುಗಿಸೋಕ್ಕೆ ಹೆಲ್ಪ್ ಆಯಿತು. ನಮ್ಮ ಆರ್ಟಿಸ್ಟ್ಗಳು ಅದೇ ರೀತಿ ನಮಗೆ ಕೋಆಪ್ರೇಟ್ ಮಾಡಿದ್ರು. ಚಿತ್ರ ಬಹಳ ಚೆನ್ನಾಗಿ ಬಂದಿದೆ. ಮಹಾನಾಯಕಂದು ಭಾಳ ಜೋರಿದೆ. ಈಗ ಹೊತ್ತು ಟೀಸರ್ ರಿಲೀಸ್ ಆಗಿದೆ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮೇಲಿರಲಿ. ಏನಾರ ಕೇಳಂಗಿದ್ರೆ ದಯವಿಟ್ಟು ಕೇಳ್ಬೋದು. ಅಲ್ಲ, ನೀವು ಏನಂತ ಹೇಳಿ, ಪೆನ್ ಡ್ರೈವ್ ಅಲ್ವೇ? ಪೆನ್ ಡ್ರೈವ್ ಅದು. ಪೆನ್ ಡ್ರೈವಲ್ಲಿ ಏನಿದೆ ಅದನ್ನ ನಾನು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ. ಚಿತ್ರ ಬಿಡುಗಡೆ ಆದಾಗ ಎಲ್ಲವೂ ನೋಡ್ಕೋಬೋದು ತಾವು. ರಿಯಲ್ ಇನ್ಸಿಡೆಂಟ್ಸ್ ಇಲ್ಲ, ಇದು ಸೆಬಾಸ್ಟಿನ್ ಡೇವಿಡ್ ಪೆನ್ ಡ್ರೈವ್ ಇದು. ಅಲ್ಲ, ಸೆಬಾಸ್ಟಿನ್ ಡೇವಿಡ್ದು ಪೆನ್ ಡ್ರೈವ್ ಇದು. ಅದನ್ನ ನಾನು ಚಿತ್ರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಕಲ್ಪನೆ. ಸಾಂಗ್ಸ್ ಬಂದು ನಾಗೇಂದ್ರ ಪ್ರಸಾದ್ ಅವ್ರದ್ದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ ಬಂದು ನಮ್ಮ ನಾಗೇಶ್. ನಮ್ಮ ಜೊತೆ ನಾಗೇಶ್ ಇರೋದು ಒಂದು ಹೆಮ್ಮೆ. ಅವರಿಗೆ 20ಯಲ್ಲಿ ಅನಿಸುತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ತುಂಬ ಖುಷಿ ಆಗುತ್ತೆ. ನಾಗೇಶ್ ನಮ್ಮ ಜೊತೆ ಭಾಳಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ, ಇಬ್ಬರು ಲೆಕ್ಕ ಹಾಕೊಳಕ್ಕಾಗಲ್ಲ ಅಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಇದರಲ್ಲಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಜೊತೆ ಇದ್ದು ಸಾಥ್ ಕೊಟ್ಟಿದ್ದಾರೆ. ಮೇಯ್ನ್ ನಮ್ಮ ಆರ್ಟಿಸ್ಟ್ ತನಿಷಾ, ಕಿಶನ್ ಭಾಳಷ್ಟು ಸಂತರಿಸ್ತಿದ್ದಾರೆ. ಎಲ್ಲರದ್ದು ಹೇಳಕ್ಕೆ ಕಷ್ಟ ಆಗುತ್ತೆ. ಅಲ್ಲ, ಚಿತ್ರ ಬಿಡುಗಡೆ ಆದಾಗ ನಮ್ಮ ಸಂತೋಷ ಮುಟ್ಟಿದ್ರೆ ಸಾಕು. ಇದರ ಎಲ್ಲದಕ್ಕೂ ನಮ್ಮ ನಿರ್ಮಾಪಕರು ನಮಗೆ ಬಹಳ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲೂ ನಿಲ್ಲಿಸ್ದಂಗೆ ಕೆಲಸ ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ಇದರ ಕ್ಯಾಮ್ರಾಮನ್ PVR ಸ್ವಾಮಿ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಶೂಟಿಂಗ್ ಬಂದು ದೊಡ್ಡಬಳ್ಳಾಪುರ, ಬೆಂಗಳೂರು, ಆಮೇಲೆ ಇತರೆ ಎಲ್ಲ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಮಾಡಿದ್ದೀವಿ. ಸಾಂಗ್ಸ್ ಬಂದು ಬಹಳ ರಿಚ್ ಆಗಿ ಮಾಡಿದ್ದೀವಿ. ನಮ್ಮ ಫ್ರೆಂಡ್ದೊಂದು ಪಬ್ಬಲ್ಲಿ ಪ್ಲಸ್ ಎಲ್ಲ ಎಸ್ಟೇಟ್ ಮನೆ ತುಂಬ ರಿಚ್ ಆಗಿ ಬಂದಿದೆ. ಟೋಟಲ್ ಫಿಲಿಮ್ ಇಸ್ ವೆರಿ ರಿಚ್. ಹಾಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಡೋದಲ್ಲ. ಹೊರಗಡೆ ಬಂದಾಗ ನೀವೆಲ್ಲರೂ ಅದಕ್ಕೆ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿಕೆ ಇದೆ. ಮಾಲಾಶ್ರೀನೂ ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಸಬ್ಜೆಕ್ಟು ಖುಷಿ ಆಯಿತು. ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಸೆನ್ಸರ್ ಹೋಗೋಯ್ತು. UA 16+. ಸಣ್ಣ ಪುಟ್ಟ ಕಟ್ಸು, ಸಣ್ಣ ಪುಟ್ಟ ಮ್ಯೂಟು ಅಂತವು.
ಮೇಜರ್ ನಾನು ಮಾಡಲಿಲ್ಲ. ಹೌದ್ರಿ, ನೋಡೋಣ. ನಿಮ್ಮ ಆಶೀರ್ವಾದ ಎಲ್ಲ ಇತ್ತು ಅಂದರೆ ಪಾರ್ಟ್ 2 ಏನು 3 ಹೋಗುತ್ತೆ. ಮಹಾನಾಯಕರ ಬಗ್ಗೆ ಏನು ಹೇಳಂಗಿಲ್ಲ, ಅದು ಚಿತ್ರ ನೋಡಿದಾಗಲೇ ಗೊತ್ತಾಗೋದು. ನಿಜವಾದ ಮಹಾನಾಯಕ ಏನೋ, ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗೋದು. ರಿಲೀಸ್ ಇದೇ ತಿಂಗಳಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿರ್ಮಾಪಕರು ಎಸ್ ಅಂತಂದು ಹೇಳಿದ್ದಾರೆ. ಮಳೆ ನಮ್ಮ ಹಿಂದೆ ಮುಂದೆ ಯಾರ್ಯಾರು ಇದೆ ಅಂತ ನೋಡಿಕೊಂಡು ಇಮಿಡಿಯೇಟ್ ರೆಡಿ ಟು ರಿಲೀಸ್. ಫಿಲಿಮ್ ಬಗ್ಗೆ ಯಾವುದೇ ರೀತಿಯಾದ ಕಮಿಟ್ಮೆಂಟ್ ಇಲ್ಲ, ಎಲ್ಲೂ ಸಾಲ ಇಲ್ಲ. ಇವತ್ತೇ ಬೇಕಾದ್ರೆ ರಿಲೀಸ್ ಮಾಡೋಷ್ಟು ನಮ್ಮ ನಿರ್ಮಾಪಕರಿಗೆ ಶಕ್ತಿ ಇದೆ. ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ನಿರ್ಮಾಪಕರನ್ನ ಮಾತಾಡಿಸುವಂತ ಸಮಯ. ಲಯನ್ ವೆಂಕಟೇಶ್ ಸರ್ ಅವರು, ಇವರು ಹಲವಾರು ಸಿನಿಮಾಗಳನ್ನ ನಿರ್ಮಿಸಿದ್ದಾರೆ ಕೂಡ. ಚಿಕ್ಕ ವಯಸ್ಸಿನಿಂದ ಸಿನಿಮಾ ಥಿಯೇಟ್ರು